ಪ್ರಾಪರ್ಟಿ ಮೈಸೂರು ಏಜೆ ಆದಿಗೌಡ ಮಾತಾಡ್ತಾ ಇರೋದು. ಏನು ನೋಡ್ತಾ ಇದ್ದೀರಾ, ಇದು ಏನು ಕಾರ್ ಹೋಗ್ತಿದೆ ಎದುರುಗಡೆ, ಅದು ಮೆಟ್ಲಿಂಗ್ ರೋಡು. ಇದು ಬಂದು ಶ್ರೀರಂಗಪಟ್ಟಣ ತಾಲೂಕು ಗಂಜಾಮನ್ನ ವಿಲೇಜ್ ಒಳಗೆ ಬರುತ್ತೆ. ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಇದೆ. ಟೋಟಲ್ ಒಂದು 3 ಎಕರೆ ಬೌಂಡ್ರಿ. ನಿಮ್ಗೆ ಟೋಟಲಾಗಿ ಇಲ್ಲಿ 7-8 ಎಕರೆ ಬೌಂಡ್ರಿ ಸಿಗುತ್ತೆ. ಅಂದರೆ ರೋಡ್ ಬಂದು 40 ಅಡಿ ರೋಡು. ಬೋರ್ವೆಲ್ ಕೂಡ ಹಾಕಿದ್ದಾರೆ, ಮೋಟ್ರಿಲ್ಲ. ಅಂದರೆ 6 ತಿಂಗಳು KRS ನೀರು ಬರುತ್ತೆ, ಭತ್ತ ಹಾಕೊಳ್ತಾರೆ. ಇನ್ನು 6 ತಿಂಗಳು ಡ್ರೈ. ಲೊಕೇಶನ್ ತುಂಬ ಚೆನ್ನಾಗಿದೆ. ಸ್ಕೂಲು, ಕಾಲೇಜು ಮತ್ತು ಕಮರ್ಷಿಯಲ್ ಆಗಿರೋದ್ರಿಂದ, ಶ್ರೀರಂಗಪಟ್ಟಣ ಸುತ್ತಮುತ್ತ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಹೋಟಲು, ರೆಸಾರ್ಟ್ ಆ ಥರ ಮಾಡ್ಕೊಳ್ಬೋದು. ನಿಯರ್ ಬೈ ಅದೇನು ಬಿಲ್ಡಿಂಗ್ ಕಾಣಿಸ್ತಿದೆ ಅವೆಲ್ಲ ಟೆಂಪಲ್ಲು. ಟೋಟಲ್ ಬಂದಿದ್ದು 2 ಎಕರೆ 13 ಕುಂಟೆ. ನಿಮ್ಗೆ 7-8 ಎಕರೆ ಬೌಂಡ್ರಿ ಸಿಗುತ್ತೆ. ಲೊಕೇಶನ್ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದೆ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಯಾವುದೇ ಥರ ರಿಕ್ವೈರ್ಮೆಂಟ್ ಇದ್ದರೂ ತಿಳಿಸ್ಕೊಡಿ, ಕೆಲಸ ಮಾಡಿಕೊಡ್ತೀವಿ. ನಮಗೆ ಶ್ರೀರಂಗಪಟ್ಟಣ ಸುತ್ತಮುತ್ತ ಕರಿಘಟ್ಟ, ಶ್ರೀನಿವಾಸ ಅಗ್ರಹಾರ, ಗಂಜಾಮು ಸುತ್ತಮುತ್ತ ನಮಗೊಂದು 30 ಕುಂಟೆ ಜಾಗ ಬೇಕು ರೋಡ್ ಸೈಡ್ಗೆ. ನಿಮ್ಮ ರಿಕ್ವೈರ್ಮೆಂಟ್ ನಿಮ್ಮ ಹತ್ರ ಇದ್ರೂ ತಿಳಿಸ್ಕೊಡಿ, ಬಂದು ವಿಸಿಟ್ ಮಾಡಿ ನೋಡ್ತೀನಿ. ಇದು ಬಂದು ಜನರಲ್ ಪ್ರಾಪರ್ಟಿ ಇದೆ, ಸಿಂಗಲ್ RTC ಇದೆ. ಯಾವುದು ಅಂದರೆ ವೆಟ್ಲ್ಯಾಂಡ್ ಅಲ್ಲ, ಇದು ಡ್ರೈ ಲ್ಯಾಂಡೇ. KRS ನೀರಲ್ಲಿ ಭತ್ತ ಬೆಳೆದಿರೋದು, ಪ್ಯಾಡಿ. ಇದು ಪ್ರೈಸ್ ಬಂದು ಪರ್ ಗುಂಟ 8,50,000 ಹೇಳ್ತಾ ಇದ್ದಾರೆ. 8,50,000 ಹೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಬಾರ್ಗೇನ್ ಆಗುತ್ತೆ. ಜನರಲ್ ಪ್ರಾಪರ್ಟಿ ಇದು ಟೂರಿಸ್ಟ್ ಪ್ಲೇಸ್ ಹೋಗೋದಕ್ಕೆ ನಿಯರ್ ಬೈ ಟಿಪ್ಪು ಸ್ಮಾರಕ ಮತ್ತು ನಿಮಿಷಾಂಬ ಟೆಂಪಲ್ಲು, ಶ್ರೀರಂಗಪಟ್ಟಣ, ಮೈಸೂರಿಗೆ 10 ಕಿಲೋಮೀಟ್ರ್ ಆಗುತ್ತೆ ಇದು. ಲೊಕೇಶನ್ ತುಂಬ ಚೆನ್ನಾಗಿದೆ. ಈಗ ನೋಡಿ, ಅಲ್ಲಿ ವೆಹಿಕಲ್ ಹೋಗ್ತಿದೆಯಲ್ಲ,